ನೀವು ನೋಡಿ ಮೇಡಮ್, ನಿಮ್ಗೆ ಆ ಸೀರೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ನೀವು ಕೈಯಾಗ ಹಿಡ್ಕೊಂಡ್ರೆ ನೀವು ಒಳ್ಳೆ ಮಹಾರಾಣಿ ತರ ಕಾಣಿಸ್ತಾ ಇದ್ದೀರಾ. ಅಂತದ್ರಾಗಿ ನೀರ ಉಟ್ಕೊಬಿಟ್ರೆ ಸೇವ್ ಮಹಾರಾಣಿ ನೀನಿಯ. ಬೇಕಾದ್ರೆ ಇನ್ನೂ 4 ತೆಗ್ಸಾಕು ಅಂದ್ರೆ ತೆಗ್ಸಾಕ್ತೀನಿ. ಏ ಮಗಳೇ, ಇನ್ನೂ ಒಂದ್ 4 ಬಟ್ಟೆಯ ತೆಗ್ದಾಕೆ. ಬಾಳ ಸಂದಕಿರೋ ತೆಗ್ದಾಕು. ಮೇಡಮ್ಗೆ ಬೋಲ್ ಇಷ್ಟ ಆಗೋಗ್ಬಿಡ್ತಾವ ಸೀರೆಗಳೆಲ್ಲ. ನೋಡಿ ನೋಡಿ, ಇತ್ತಗಳಿ, ಇದು ಮಾತ್ರ ಸೂಪರ್ ಆಗೈತೆ ಮೇಡಮ್. ರೇಷ್ಮೆ ಸೀರೆ ಕೊಡಿ, ಅದನ್ನು ತೋರಿಸಿ ಇಲ್ಲಿ. ಮೇಡಮ್, ನಿಮ್ಗಂತೂ ಹೇಳ್ ಮಾಡ್ಸಿರೋದು ಅವೆರಡು ತುಂಬಾ 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 ಚೆನ್ನಾಗವೆ. ತುಂಬಾ ಅಂತೂ ತುಂಬಾ ಚೆನ್ನಾಗಿದಾವೆ. ನೋಡಿ ಮೇಡಮ್, ನೀವು ಒಂದ್ಸಲ ಉಟ್ಕೊಂಡು ನೋಡಿ, ಎಷ್ಟು ಬೊಂಬಾಟಾಗಿದಾವ ಸೀರೆ ಅಂದ್ರೆ. ಅದೇನ್ ಸೀರೆ ಒಳ್ಳೆ ಸೀರೆ ನಿಮ್ಗೋಸ್ಕರನೇ ರೆಡಿ ಆಗ್ಬಿಟ್ಟವೇನೋ ಅನ್ನೋ ತರ ಐತೆ. ನೋಡಿ ಒಂದ್ಸಲ. ಅಯ್ಯೋ, ನನ್ಗೆ 2 ಸೀರೆನೂ ಇಷ್ಟ ಆಗ್ತಾವಲ್ಲ. ಅಯ್ಯೋ ಮೇಡಮ್, ತಗೊಳ್ಳಿ ಮೇಡಮ್ 2 ಸೀರೆನೂ. ಅಯ್ಯೋ, ಎಲ್ಲೋ ಕಳಿತೀರ ದುಡ್ಡನ್ನ. ಇನ್ನು ಅಂತದ್ರಾಗೆ ನೀವು ಸೀರೆಗೆ ಹಾಕ್ಲಿಲ್ಲ ಅಂದ್ರೆ ಹೆಂಗ್ ಹೇಳಿ? ವರ್ಷಕ್ಕೊಂದ್ಸಲ ಬರೋದು ಹಬ್ಬ, ವರ್ಷಕ್ಕೊಂದ್ಸಲ ತಗೋಬೇಕು ಹಬ್ಬ. ನೀವು ತಗೊಳ್ಳಿ ಸುಮ್ಮನೆ. ಅಯ್ಯೋ, ಗಂಡಸ್ರು ಈಚೆ ಕಡೆ ಸೀರೆಗೆ ಹಾಕೋ ದುಡ್ಡನ್ನ 1000 ಖರ್ಚು ಮಾಡ್ಬಿಡ್ತಾರೆ. ಅಂತದ್ರಾಗೆ ನಮ್ ಸೀರೆ ತಗೊಳದ್ರೆ ನಾವು ಹಿಂದೆ ಮುಂದೆ ನೋಡಿದ್ರೆ ನಾವಂತೂ ತಲೆನೇ ಕೆಡಿಸ್ಕೊಳ್ಳಲ್ಲಪ್ಪ. ಸೀರೆ ಮಾತ್ರ ನಾವಂತೂ 2 3 4 4 ತಗ್ಗತಾನೆ ಇರ್ತೀವಿ ನಾವಂತೂ. ನಿಮ್ಗೆ ಅಷ್ಟು ಇಷ್ಟ ಆಗೈತೆ ಅಂದ್ರೆ ನೀವು ತಗೊಳ್ಳಿ ಮೇಡಮ್, ತಗೊಳ್ಳಿ. ಹೌದು ಮೇಡಮ್, ತಗೊಳ್ಳಿ. ನೀವು ಸುಮ್ಮನೆ ತಗೊಳ್ಳಿ. ಎಷ್ಟು ಚೆನ್ನಾಗೈತೆ ನೋಡಿ ಮೇಡಮ್, ನೀವು ಒಂದ್ಸಲ ನೋಡಿ. ಅಯ್ಯೋ, ನಿಮ್ಮ ಗಂಡ ಸುಮ್ಮನೆ ಈಚೆ ಕಡೆಗೆ ಹೋಗ್ಬಿಟ್ಟು ವೇಸ್ಟ್ ಕಳೆದ್ ಬರ ಇದಿಲ್ಲ ನೋಡಿ. ಏನಾಗ್ತತೆ? 2,000 ರೂಪಾಯಿ ಅಷ್ಟೇನೆ ಬೊಂಬಾಟಾಗವೆ. ನೋಡಿ ತಗೊಳ್ಳಿ. ನನಗಂತೂ ಭಾಳ ಇಷ್ಟ ಆಗೋಗ್ಬಿಡ್ತು 2 ಸೀರೆನೂ. ಭಾಳ ಅಂದ್ರೆ ಭಾಳ ಇಷ್ಟ ಆಗೈತೆ ನಂಗೆ. 2 ಸೀರೆನೂ ಪ್ಯಾಕ್ ಮಾಡ್ಬಿಟ್ಟು ಕೊಡಿ. ಅದಪ್ಪ ಮೇಡಮ್ ಅಂದ್ರೆ. ಮೇಡಮ್ ಕೊಡಿ, ಪ್ಯಾಕ್ ಮಾಡ್ಕೊಂಬಿಟ್ಟು ತಂದು ಕೊಡ್ತೀನಿ. ನೀವು ಇನ್ನೊಂದ್ಸಲ ನಮ್ಮ ಅಂಗಡಿಗೆ ಬರಬೇಕು. ಇಷ್ಟು ಕಡಿಮೆ ರೇಟ್ಗೆ ಸಿಗೋ ಅಂಗಡಿ ಎಲ್ಲ ನಾವು ಹುಡುಕೊಂಬಿಟ್ಟು ಬರ್ರಿ ನೋಡೋಣ. ಇಷ್ಟು ಕಮ್ಮಿ ರೇಟಿಗೆ ಎಲ್ಲೆಲ್ಲ ಸಿಗಾಕಿಲ್ಲ. ಅಯ್ಯೋ, ನಮ್ಮ ಅಂಗಡಿ ಫೇಮಸ್ಸು. ಅದು ಎಲ್ಲೆಲ್ಲಿಂದ ಬರ್ತಾರೆ ಗೊತ್ತಾ ಮೇಡಮ್? ಬೀದರು, ಗುಲ್ಬರ್ಗ, ಅಷ್ಟು ದೂರದಿಂದ ಇಲ್ಲಿ ಗಂಟ ಬರ್ತಾರೆ. ಯಾಕೆ ಹೇಳಿ? ಬೆಂಗಳೂರವ್ರ ಸಮೇತ ಬರ್ತಾರೆ ನಮ್ಮ ಅಂಗಡಿಗೆ. ಯಾಕೆ ಹೇಳಿ? ಗೊತ್ತಲ್ಲ, ಫೇಮಸ್, ವೆರಿ ಫೇಮಸ್ ನಮ್ಮ ಅಂಗಡಿ. ಅಯ್ಯೋ 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 ಅಯ್ಯೋ, ಏನು ಸೇಲ್ ಮಾಡ್ತಾವಿವು ಅಂದರೆ, ನಾನು ಯಾವ ವರ್ಷನೂ ಇಂಥ ಸೀರೆ ಮಾರಾಟ ಕಂಡಿಲ್ಲ. ಏನು ಬುಳ್ಳೆ ಬಿಡ್ತಾರೋ ಏನು ಬಿಡ್ತಾರೋ. ನನ್ನ ಅಂಗಡಿ ಅಂತೂ ಉದ್ಧಾರ ಮಾಡಿಬಿಟ್ರು. ಅಪ್ಪ, ಇವರಿಂದ ಬೇಜಾನ್ ದುಡ್ಕೊಬಿಟ್ಟೈಕಿತ. ಎಷ್ಟು ಸೀರೆಗಳು ಸೇಲ್ ಮಾಡಿಬಿಟ್ರು ರಾಮ ಶಿವ. ಇವ್ರೇನು ಮಾತಿನ ಮಲ್ಲಿಗಳು ಅನ್ನಿಸ್ತದೆ. ಅಮ್ಮ ಮಗಳನ್ನ ಮೊದಲನೇ ಕಿತ ತಗೊಂಡು ಬ್ಯಾಡು ಅಂತ ಯೋಚನೆ ಮಾಡ್ತಿದ್ದೆ. ಯಾಕೋ ಸರಿ ಇಲ್ಲವಲ್ಲ ಇವು, ಹಂಗೆ ಹಿಂಗೆ ಅಂತ. ಹಾಂ, ಕರ್ಕೊಂಡು ಒಳ್ಳೆ ಕೆಲಸ ಆಯಿತು. ಒಳ್ಳೆ ಸಂದಾಗ ಸೀರೆ ವ್ಯಾಪಾರ ಮಾಡ್ತಾರೆ. ಒಂದು ತಗೊಳಕ್ಕೆ ಬಂದವರೆಲ್ಲ 4 4 ತಗೋತಾವ್ರೆ. ಮಾತಾಗೇನೆ ಇವರು ಮನೆ ಕಟ್ಬಿಡ್ತಾರೆ. ಅಬ್ಬಬ್ಬಬ್ಬಬ್ಬಬ್ಬ. ಹ್ಞೂ, ಇಂಥವ್ರು 4 ಜನ ಇಕ್ಕೊಬಿಟ್ರೆ ಅದೇನೋ ಅಂತಾರಲ್ಲ, ವರ್ಷಕ್ಕಾಗ ವ್ಯಾಪಾರನ 3 ತಿಂಗಳಿಗೆ ಮಾಡಿ ಬಿಸಾಕ್ಬಿಡ್ತಾರೆ. ಹೆಂಗೋ ಮಾಡ್ಕೋತಾರಲ್ಲ, ಇವ್ರ ಮೇಲೆ ನಂಬಿಕೆ ಐತಲ್ಲ, ಬಿಡು. ಇನ್ನೇನಂತೀನ, ಸಂದಕ್ಕೆ ಮಾಡ್ಕೊಂಡು ಹೋಗ್ತಾರೆ. ಇನ್ನು ಆ ಕಡೆ ಅಂಗಡಿನಾಗ ನೋಡ್ಕೊಬಿಟ್ಟು ಬರೋಣ, ಅವು ಏನು ಮಾಡ್ತಾವೋ ಏನೋ. ಇವ್ರದಾಗ ಅರ್ಧನೂ ಸೇಲ್ ಮಾಡಿಲ್ಲ ಅವ್ರಂತೂ. ಮೇಡಮ್ ಕೊಡಿ, ನಾನು ಪ್ಯಾಕ್ ಮಾಡ್ಕೊಂಡ್ಬಿಟ್ಟು ಬರ್ತೀನಿ. ಈ ಗ್ರೀನ್ ಕಲರ್ ಸೀರೆನೂ ಬಹಳ ಚೆನ್ನಾಗೈತೆ. ಯಾವುದೋ ಪಿಕ್ಚರ್ಗೆ ಐಶ್ವರ್ಯ ರಾಯ್ ಉಟ್ಕೊಂಡ್ರೆ ನಾನು ನೋಡಿದ್ದೆ. ಏನು ಈ ಸೀರೆನಾ? ಈ ಸೀರೆನೇ 2 ಪೀಸ್ ಇರೋದು. ನಾನೊಂದು ಪೀಸ್ ಎತ್ತಿಕೊಬಿಟ್ಟಿದ್ದೀನಿ. ನಮ್ಮ ಓನರ್ಗೆ ಹೇಳ್ಬಿಟ್ಟು ತಕೊಳ್ಳೋಣ ಅಂತ ಹೇಳ್ಬಿಟ್ಟು. ಐಶ್ವರ್ಯ ರಾಯ್ ಉಟ್ಕೊಂಡ್ರೆ ನೀವು ನೋಡಿಲ್ವೇ? ನೀವು ಇನ್ಸ್ಟಾಗ್ರಾಮ್ ನೋಡಲ್ಲ ಅನ್ಕೋತೀನಿ. ಇನ್ಸ್ಟಾಗ್ರಾಮ್ ಓಪನ್ ಮಾಡಿ ನೋಡಿ, ಇನ್ಸ್ಟಾಗ್ರಾಮ್ ಉಟ್ಕೊಂಡವ್ರೆ ಸೇಮ್ ಇದೇ ಥರನೇ. ಒಂದು ಸೀರೆ ಬಚ್ಚಿಕೊಬಿಟ್ಟು ಇನ್ನೊಂದು ಸೀರೆ ಅಷ್ಟೇ ನನ್ನ ಕೈಯಾಗಿರೋದು. ಏನೋ ಈ ಸೀರೆನ ಐಶ್ವರ್ಯರ ಉಟ್ಕೊಂಡಿದ್ರ? ಅವ್ರು ಇಂಥ ಸೀರೆ ಉಟ್ಕೋತಾರ 2,000 ರೂಪಾಯಿ ಸೀರೆಯಾ? ಅದು ಯಾವಾಗ ಉಟ್ಕೊಂಡಿದ್ರು ಕಣಪ್ಪ, ನಾನು ಇನ್ಸ್ಟಾಗ್ರಾಮ್ ನೋಡ್ತಾನೆ ಇರ್ತೀನಿ. ಕೊಡಿ ಕೊಡಿ, ಕಡೆ ಕೊಡಿ. ನೋಡಿ, ಸೇಮ್ ಇದೇ ಥರ ಸೀರೆನೇ ತಾನೇ ಉಟ್ಕೊಂಡಿದ್ದು. ಏನೋ ನನಗೆ ಗೊತ್ತಿಲ್ಲ, ನನಗೂ ತುಂಬಾ ಇಷ್ಟ ಆಯಿತು. ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ. ಒಂದೇ ಸೀರೆನೇ ಇರೋದು, ಇನ್ನೊಂದು ಸೀರೆ ನಾವೇ ಎತ್ತಿಕೊಬಿಟ್ಟಿದೀವಿ. ನನ್ನ ಮಗಳಿಗೆ ಬ್ಲೌಸ್ ಹೊಲಿಸ್ಬಿಟ್ಟು ಯುಗಾದಿ ಹಬ್ಬ ಕುಡ್ಸೋಣ ಅಂತ ಹೇಳ್ಬಿಟ್ಟು. ಇದೊಂದೇ ಇರೋದು. ಯಾರು ತಗೊಂಡು ಹೋಯ್ತಾರೋ ಏನೋ ಗೊತ್ತಿಲ್ಲ. ಚೆನ್ನಾಗೈತೆ ಸೀರೆ ಮಾತ್ರ. ಅಯ್ಯೋ ಬುಡಿ, ಬೇಕಾದ್ರೆ ಇದು ಮಾಡ್ತಾರಲ್ಲ, ಹೊಸ್ತಡ್ಕು ಮಾಡ್ತಾರಲ್ಲ, ಅದ್ರಾಗ ಬೇಕಾದ್ರೆ ಒಂದು ಅರ್ಧ ಕೆಜಿ ಮಾಂಸ 2 ಕೆಜಿ ಮಾಂಸ ಕಮ್ಮಿ ಆದ್ರೂ ಪರವಾಗಿಲ್ಲ. ಸೀರೆ ತಗೊಳ್ಳೋದೇ ಎಷ್ಟು ವಾಸಿ. ಈ ಸೀರೆನೂ ಪ್ಯಾಕ್ ಮಾಡಿಸ್ಬಿಡಿ. ಮಗಳೇ, ಒಂದಮ್ಮ ಪ್ಯಾಕ್ ಮಾಡ್ತಿದ್ದೀನಮ್ಮ. ಮೇಡಮರು ಈ ಸೀರೆನೂ ತಗತಾವ್ರೆ. ತಗ ಈ ಸೀರೆನೂ ತಗೊಂಡು ಹೋಗ್ಬಿಟ್ಟು ನೀಟಾಗೆ ಪ್ಯಾಕ್ ಮಾಡೋಗು. ಸರಿನಮ್ಮ. ಅಬ್ಬಬ್ಬಬ್ಬಬ್ಬ, ಯಾವ ಜನ, ಎಲ್ಲಿಂದ ಬಂದವ್ರು ಇವರು? ಏನು ಈ ಪಾರ್ಟಿ? ಇವ್ರು ಏನಾರ ನಮ್ಮ ಪಕ್ಕದಾಗ ಏನಾರ ಅಂಗಡಿ ಮಾಡೋಗ್ಬಿಟ್ರೆ ನಮ್ಮ ಕತೆ ಅಷ್ಟೇ ಗೋವಿಂದ. ಇಷ್ಟೊಂದು ತಲೆ ಐತೆ, ಆದರೂ ಯಾಕೆ ಇವು ಹಿಂಗೆ ಅವೇ? ಇಷ್ಟೊಂದು ತಲೆ ನನಗೇನಾರ ಇದು ಬಿಟ್ಟಿದ್ರೆ ಎಲ್ಲೋ ಇತ್ತಾ ಇದ್ದೆ. ತಲೆ ಇರ್ತದೆ ಒಬ್ರಿಗೆ, ಆದರೆ ಉಪಯೋಗಿಸ್ಕೊಳ್ಳೋದು ಮಾತ್ರ ಬರೀ ಕೊಂತ್ರಿ ಕೆಲಸಕ್ಕೆ ಉಪಯೋಗಿಸ್ಕೊತಾರೆ. ಬಿಡು. ನನ್ನ ಅಂಗಡಿ ವ್ಯಾಪಾರನೇ ತಾನೇ, ಆಗಲಿ. ಅಮ್ಮ, ಅಲ್ಲಿ 2 3 ಸೀರೆ ಇವೆ. ನನಗೊಂದು, ನಿನಗೊಂದು, ಹಂಗೆ ನೀನು ಅತ್ತೆಗೊಂದು. 3 ಸೀರೆನೂ ಎತ್ತಿಕ್ಕಿದ್ದೀನಿ. CC ಕ್ಯಾಮ್ರಾ ಇಲ್ದಿರೋ ಕಡೆ ಇಕ್ಕಿದ್ದೀನಿ. 3 ಸೀರೆನೂ ಎತ್ಕೊಂಡು ಹೋಯ್ತಿರೋದೇನೆ. ಇವತ್ತು ಊಟದ ಬಾಕ್ಸ್ ತಂದಿದ್ವಲ್ಲ ಬ್ಯಾಗು, ಅದ್ರಾಗೆ ನೀನು ತುಂಬ್ಕೊಬಿಟ್ಟಿವ್ನಿ. ಗೊತ್ತಾಗಕ್ಕಿಲ್ಲ ಓನರ್ಗೆ. ನಿನ್ನ ಬ್ಯಾಗ್ಗೆ ತುಂಬ್ಕೊಂಡ? ಕಣಮ್ಮ, ಉಗಾದಿ ಹಬ್ಬಕ್ಕೆ ಸೀರೆ ಬೇಡವೇ ನಮಗೆ? ಒಂದೂ ಇಲ್ಲ. ಅದಕ್ಕೆ ಸೀರೆ ಉಟ್ಕೋಬೇಕು ತಾನೆ, ಅದಕ್ಕೆ ಎತ್ಬಿಟ್ಟು ತಂದಿರೋದು 3 ಸೀರೆಯ. ಅಮ್ಮ, 3,000 ರೂಪಾಯಿ ಸೀರೆ ಎತ್ಬಿಟ್ಟಿದ್ದೀನಮ್ಮ. ನಿಧಾನಕ್ಕೆ ಮಾತಾಡಿ, ಯಾರನ್ನ ಕೇಳಿಸ್ಕೊಂಡವರು? ಕೇಳಿಸ್ಕೊಳಕ್ಕೆ ಯಾರಿಲ್ಲ, ಸುಮ್ಕಿರು. ಸರಿ, ಸಂಜೆ ಆಯಿತು, ಹೋಗೋಣ. ಓನರ್ಗೆ ಹೇಳ್ಬಿಟ್ಟು ಬ್ಯಾಗ್ ಎತ್ಕೊಬಿಟ್ಟು ಬರಲಾ? ಅಲ್ಲಿ ತುಂಬಿಕ್ಕಿದ್ದೀನಿ. ಇಲ್ಲಿ ಪ್ಯಾಕ್ ಮಾಡ್ತೀನಿ ಅಂತ ತಗೊಂಡೋಗ್ತೀನಲ್ಲ, ಅಲ್ಲೆಲ್ಲ ಬ್ಯಾಗಿಗೆ ತುಂಬಿದ್ದೀನಿ.
ಸರಿ ತಗೊಬಿಟ್ಟು ಬಾ ಹೋಗು. ಟೈಮ್ ಆಯ್ತು ಹೊರಡ್ತೀವಿ ನಾವು ಮನ್ಗೆ ಹೋಗ್ಬೇಕು. ಸರಿ ಸರಿ ತುಂಬಾ ಚೆನ್ನಾಗಿ ವ್ಯಾಪಾರ ಮಾಡ್ತಾ ಇದ್ದೀರಾ ಅಮ್ಮ ಮಗಳು ಇಬ್ರು. ನಿಮ್ಮಿಬ್ರಿಗೂ ಅಪ್ರಿಶಿಯೇಟ್ ಮಾಡ್ಬೇಕು ನಾನಂತೂ. ಯುಗಾದಿ ಹಬ್ಬಕ್ಕೆ ಏನಾರ ಕೊಡಿ ಸಾ. ಏನೋ ಸಂಬಳ ಬಿಟ್ಟು ನಮ್ಮ ಹತ್ರ ಏನು ಸಿಗಕ್ಕಿಲ್ಲ ನಿಮ್ಗೆ. ಹೋಯ್ತಾರ್ರಿ ಸಂಬಳಕ್ಕೆ ಸಂಬಳ ಅಷ್ಟೇ ಇನ್ ಗಿಂಬಳ ಎಲ್ಲ ಸಿಗಕ್ಕಿಲ್ಲ. ಶಾನೆ ಸೀರೆ ಸೇಲ್ ಮಾಡ್ತಿರಲ್ಲ ಅವಾಗ ಸಂಬಳ ಜೊತೆ ಹೊಸಿ ಸೇರಿಸ್ಬಿಟ್ಟು ಕೊಡ್ತೀನಿ. ನೀವು ಇಷ್ಟೊಂದು ಸೇಲ್ ಮಾಡಿದಿರಲ್ಲ ಒಂದು 2-3 ಸಾವಿರ ಶಾನೆ ಕೊಡ್ತೀನಿ ಹೋಗಿ. 8,000 ಹೇಳಿದ್ನಲ್ಲ ಇನ್ನು 10,000 ಕೊಡ್ತೀನಿ ಬಿಡಿ, ತಲೆ ಕೆಡ್ಸ್ಕೊಬಿಡಿ. 10,000 ಸಂಬಳನ? ಥ್ಯಾಂಕ್ ಯು ಸಾ, ಥ್ಯಾಂಕ್ ಯು. ಸರಿ ಸಾ, ಕತ್ಲಾಯ್ತದೆ ಹೋಗ್ಬಿಡ್ತೀವಿ. ಕತ್ಲಾಯ್ಕಿನ ಮುಂಚೆ ಮನೆ ಸೇರ್ಕೋಬೇಕು. ಸರಿ ಸರಿ ಆಯ್ತು. ಅಲ್ಲ ನೀವು ಸೀರೆ ಎತ್ಕೊಬಿಟ್ಟು ಬರೋದನ್ನ ನಿಮ್ಮ ಓನರ್ ಯಾರು ನೋಡ್ಲೇ ಇಲ್ವಾ? ಯಾಕೆ ನೋಡ್ತಾನೆ? ಅವಯ್ಯ ಆ ಅಂಗಡಿ ಈ ಅಂಗಡಿ ಅಂತ ತಿರುಗ್ತಿತ್ತಾನ. ನಾವಂತೂ ಎತ್ಕೊಂಡು ಒಂದೇ ಸಲ ಎತ್ಕೊಂಡು ಬಂದ್ಬಿಟ್ವಿ. ಆಯ್ತಾ 3 ಸೀರೆ ತಗೊಬಿಟ್ಟು ಬಂದಿದ್ದೀನಿ ನೋಡು. ಎಲ್ಲ ಒಂದೇ ಥರದವೇ 3 ಸೀರೆ ಎತ್ಕೊಬಿಟ್ಟು ಬಂದಿದ್ದೀನಿ. ಕಲರ್ ಒಂದು ಬೇರೆ ಅಷ್ಟೇ ಏನಿಯಾ. 3,000 ರೂಪಾಯಿ ಸೀರೆನಂತೆ. ಯಪ್ಪ ಓಹೋ ಏನು ಎಲ್ರು ಸೀರೆ ಗಿರೆ ಇಟ್ಕೊಂಡು ಜೋರಾಗಿ ನೋಡ್ತಾ ಇದ್ದೀರಾ? ನೋಡ್ ಬಂದ್ ಹೇಳಿ ಅಂದ್ರೆ 3 ಸೀರೆ ಎತ್ಕೊಬಿಟ್ಟು ಬಂದಿದೀವಿ ಅಂಗಡಿಯಿಂದ. ನೋಡ್ ಬಾರ್ಲ ಮಗ, ಯುಗಾದಿ ಹಬ್ಬ ನಾವು ಸೆಲೆಬ್ರೇಷನ್ ಮಾಡ್ತೀವೋ ಇಲ್ವೋ ಅನ್ಕೊಂಡಿದ್ದೆ. ಹೆಂಗೋ ಹೊಸ ಬಟ್ಟೆ ಬಂದೇ ಬಿಡ್ತು ಸೆಲೆಬ್ರೇಷನ್ಗೆ. ಬರೀ ಸೀರೆ ಉಟ್ಕೊಬಿಟ್ರೆ ಆಯ್ತಾ? ಯುಗಾದಿ ಹಬ್ಬ ಮಾಡಕ್ಕೆ ಅಂತ ಹೇಳ್ಬಿಟ್ಟು ಏನು ಬೇಡವಾ? ಎಲ್ರು ಮನೆಗೂ ಕುರಿ ಕೋಳಿ ಎಲ್ಲ ತಂದು ಇಕ್ತಾವ್ರೆ. ಆದ್ರೆ ನಾವು ನಮ್ಮ ನೋಡಿ ಇಡೀ ಊರ್ ಜನ ಎಲ್ಲ ಆಡ್ಕೊಂಡು ನದಂಗೆ ಆಯ್ತದೆ ಗೊತ್ತಾ? ಈ ಸೀರೆ ಉಟ್ಕೊಂಡು ಏನಾಗಬೇಕು? ಎಲ್ಲರೂ ಮನೆಗೂ ಹಬ್ಬ ನೋಡ್ಬೇಕು ನೀವು, ಎಂತ ಖುಷಿ ಅಂತ ಹೇಳ್ಬಿಟ್ಟು. ಏನು ಮಾಡೋದು ಅಂತಾನೆ ಗೊತ್ತಾಗ್ತಿಲ್ಲ. ಎಲ್ಲ ಕಡೆ ವಿಚಾರಿಸ್ತಾ ಇದ್ದೀನಿ. ನನಗಂತೂ ಒಳ್ಳೆ ಕೆಲಸನೂ ಸಿಗ್ತಾ ಇಲ್ಲ, ದುಡ್ಡು ಸಿಗ್ತಾ ಇಲ್ಲ. ರೀ ಈಗ ಸೀರೆ ನಾವೇನು ದುಡ್ಡು ಕೊಟ್ಬಿಟ್ಟು ತಂದಿದೀವಿ ಅಂತ ಅನ್ಕೊಂಡ್ರ? ದುಡ್ಡು ಕೊಟ್ಬಿಟ್ಟು ತಂದಿರೋ ಸೀರೆ ಅಲ್ಲ ರೀ ಇದು. ನಾವು ಕದ್ಕೊಬಿಟ್ಟು ಬಂದಿರೋ ಸೀರೆ. 3,000 ರೂಪಾಯಿ ಗೊತ್ತಾ ಸೀರೆ? ಅದನ್ನೇ ಹೇಳಿದ್ದು, ಕದ್ದಿರೋದು ಮಾಡಿರೋದು. ಸೀರೆ ಉಟ್ಕೊಂಡು ಏನು ಮಾಡ್ತೀರಾ? ತಿನ್ನೋಕ್ಕೇನು ಇಲ್ಲ. ಎಲ್ಲರೂ ಮನೆಗೂ ಏನೇನೇನೋ ಮಾಡ್ತಾವ್ರೆ. ಹಬ್ಬ ಅಂದರೆ ಹೆಂಗಿರ್ಬೇಕು? ನಮ್ಮ ಮನೆಗಂತೂ ಯಾವ ಹಬ್ಬ ಇಲ್ಲ, ಏನಿಲ್ಲ, ಎಂಥದೂ ಇಲ್ಲ. ಅಟ್ಲೀಸ್ಟ್ ಊಟ ಬೇಕಲ್ವಾ? ಬಟ್ಟೆ ಇಲ್ಲ ಅಂದ್ರೂ ಪರವಾಗಿಲ್ಲ, ಅಡ್ಜಸ್ಟ್ ಆಗ್ಬೋದು. ಊಟ ನೀವ್ ಹೇಳ್ತಿರೋದು ಸರಿಯಾಗೈತೊಳಿ. ಅಂದ್ರೆ ಸೀರೆ ಉಟ್ಕೊಬಿಟ್ಟು ಏನ್ ಮಾಡೋಣ? ಉಟ್ಕೊಳಕ್ಕೂ ಆಗಲ್ಲ ಸೀರೆನ. ನಾಳಿಕ್ಕೆನೇ ಹಬ್ಬ ನಾಳೆನೇ ಅಂತಂದ್ಮೇಲೆ ನೀನು ಉಟ್ಕೊಳಕ್ ತಾನೆ ಎಲ್ಲ ಆಯ್ತದೆ ಹೇಳಿ. ಎಲ್ಲ ಬ್ಲೌಸ್ ಎಲ್ಲ ಹೊಲಾಕ್ಬೇಕು ಮಾಡಬೇಕು. ಆಗಲ್ಲ ಬ್ಲೌಸ್ ಎಲ್ಲ ಹೊಲಾಕಕ್ಕೆ ಮಾಡಕ್ಕೆ. ಒಂದು ಕೆಲಸ ಮಾಡೋಣಿರಿ, ಏನೋ ಒಂದು ವ್ಯವಸ್ಥೆ ಮಾಡ್ತೀವಿ ರೀ. ಒಂದು 9,000 ರೂಪಾಯಿ ಇದ್ರೆ ಜಾಮ್ ಜುಮನಂಗೆ ಕೊರಿ ಹಬ್ಬನೂ ಮಾಡ್ಬೋದು, ಅಂದ್ರೆ ಹೊಸ್ತಡ್ಕೋ ಅದು ಮಾಡ್ಬೋದು, ಉಗಾದಿ ಹಬ್ಬನೂ ಮಾಡ್ಬೋದು. ಅದೇ ಅತ್ತೆ, ಅಷ್ಟು ದುಡ್ಡು ಬೇಕಲ್ವಾ? ದುಡ್ಡೆಲ್ಲಿಂದ ತಗೊಬಿಟ್ಟು ಬರೋಣ ಹೇಳಿ ನೀವು? ದುಡ್ಡು ಅದಿಲ್ಲ ಅಂದ್ರೆ ಯುಗಾದಿ ಹಬ್ಬನೇ ಇಲ್ಲ. ಈ ಗುಡಿಸ್ಲನಾಗಾದ್ರೂ ಯುಗಾದಿ ಹಬ್ಬ ಮಾಡಬೇಕು ತಾನೇ. ಏನು ಇಲ್ಲ ಅಂತಂದ್ರೆ ಹೆಂಗೆ ಹೇಳಿ? ನನಗಂತೂ ಬಲ್ ಬೇಜಾರಾಗ್ತೈತೆ. ಎಲ್ಲರೂ ಹಬ್ಬ ಮಾಡ್ತಾವ್ರೆ. ಅದ್ರಾಗೂ ಮಂಗಳವಾರ ಅಂತೂ ಊರೇನೇ ಮಸಾಲೆ ಹಾಕ್ಬಿಟ್ಟು ಘಮ 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 ಅಂತ ಅನ್ನಿಸ್ತಾ ಇರ್ತೈತೆ. ನಾವೇನು ಮಾಡೋದು? ನಾವೇನು ಹಿಂಗೆ ಇರಬೇಕಾ? ಅಯ್ಯಯ್ಯೋ ಅದೇನೋ ಅಂತಾರಲ್ಲ, ನಿಮ್ ಕಡೆ ತಿನ್ನೋದಿಲ್ಲ ತಿನ್ಕೋದಿಲ್ಲ ನಂಗೆ ಆಯ್ತು ಸುಮ್ಕಿರಿ. 10,000 ತಾನೇ ನೀಟಾಗಿ ಹೊಂದಿಸ್ಕೊಬಿಟ್ಟು ಬರ್ತೀವಿ. ನಾನು ನನ್ನ ಮಗಳು ಹೋಗ್ಬಿಟ್ಟು ನಮ್ಮ ಹತ್ರ ಇದೊಂದೇ ಪಿಲಾನ್ ಇರೋದು, ಬೇಜಾನ್ ಪಿಲಾನವೆ. ನೋಡ್ತಾ ಇರಿ 10,000 ರೂಪಾಯಿ ಹೆಂಗೆ ತಗೊಬಿಟ್ಟು ಬರ್ತೀವಿ ಅಂತ ಹೇಳ್ಬಿಟ್ಟು. ನೋಡಿ ಅಷ್ಟೊಂದು ಯೋಚನೆ ಮಾಡ್ಕೊಂಡು ಕುತ್ಕೊಳ್ಳೋದೇನಿಲ್ಲ. ಸೀರೆ ಹೋದ್ರೆ ಹೋಗ್ಲಿ ಬಿಡಿ, ಇನ್ನೇನು ನಮಗೇನು ಆರಾಮಾಗಿ ತಿನ್ಕೊಂಡು ಆರಾಮಾಗಿ ಇರಬೇಕು. ಹಬ್ಬನ ಚೆನ್ನಾಗಿ ಸೆಲೆಬ್ರೇಷನ್ ಮಾಡಬೇಕು. ಮಾಡೋಣ. ನೀವು ಆರಾಮಾಗಿರ್ರಿ ಹೇಳಿ ಅಂದರೆ ನಾನು ನನ್ನ ಮಗಳು ನೋಡ್ಕೊತೀವಿ. ಬಿಡವಾಗ ನಿಮ್ಮ ಅತ್ತೆ ಹೇಳ್ತಾ ಇತ್ತಾನೆ ನೋಡ್ಕೊತೀನಿ ಅಂತ ಹೇಳ್ಬಿಟ್ಟು ಮತ್ತೆ ಯಾಕೆ ಒಳ್ಳೆ ಕೊರಿಕೊಂಡು ಕುಂತ್ಕತ್ಯಾ? ಬಾ ಸುಮ್ಕೇಣಿಯ, ನಿಮ್ಮ ಅತ್ತೆ ನೋಡ್ಕೊತದೆ ಎಲ್ಲನೂ. ಬಾ ಹಂಗೆ ಹೇಳ್ತೀಯ ಅಂದ್ರೆ ನೀನು ಬಾ. ಕಾಪಿ ಇಕ್ಲಾ? ಇಕ್ಕಮ್ಮ. ಸರಿ ಬಾ ಕುಂತ್ಕ ಬಾ, ಕಾಪಿ ಮಾಡ್ಕೊಂಬಿಟ್ಟು ಬರ್ತೀನಿ. ಕುಡಿವಂತೆ ಅಷ್ಟೇ, ನಂಗೂ ಮಾಡಿ ಕಾಪಿಯಾ? ಸರಿ ಇಕ್ಕಬಿಟ್ಟು ಬರ್ತೀನಿ. 10,000 ರೂಪಾಯಿ ಹೆಂಗ್ ಮಾಡಿಯ ನೀನು? ಯಾಕೆ ತಲೆ ಕೆಡ್ಸ್ಕೊತ್ಯಾ? ನೋಡ್ತೀರ ಮಾಡ್ತೀನಿ.